ಸರ್, ಈಗ ಸಿಎಂ ಪತ್ನಿಯವರು ಕೂಡ ನಿನ್ನೆ ಸೈಟ್ನ ವಾಪಸ್ಸನ್ನು ಮಾಡಿರುವಂಥದ್ದು, ಈ ಎಲ್ಲ ಬೆಳವಣಿಗೆಗೆ ನಮ್ಮ ಪ್ರತಿಕ್ರಿಯೆ? ಮೂಡಾ ವಿಷಯ ಕಳೆದ ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚೆಗೆ ಬಂದಾಗ ಸಿದ್ದರಾಮಯ್ಯನವರು ಚರ್ಚೆಗೆ ಅವಕಾಶ ಕೊಟ್ಟು ಈ ನಿರ್ಣಯವನ್ನು ಅವತ್ತ ಮಾಡಿದ್ರೆ ಈ ಪ್ರಕರಣವೂ ಇಷ್ಟು ಬೆಳಕಿಗೆ ಬರ್ತಿದ್ದಿಲ್ಲ, ಅವ್ರಿಗಿಷ್ಟು ಮಜಗೂರನೂ ಹಾಕಿದ್ದಿಲ್ಲ. ಸಮವ್ ನಾವು ಅಬ್ಸರ್ವ್ ಮಾಡ್ತಾ ಇದ್ದೇವೆ, ಮಾಧ್ಯಮದ ಮುಖಾಂತರನೂ ಕೇಳ್ತಾ ಇದ್ದೇವೆ, ಸಮೋನ್ ಹ್ಯಾಸ್ ರಾಂಗ್ಲಿ ಗೈಡಿಂಗ್ ಹಿಮ್ ಅನ್ನುವಂಥ ಅಭಿಪ್ರಾಯ ಆಕೈತಿ. ಈಗ ಹಿಂದೆ ಯಡಿಯೂರಪ್ಪನವರು ಈ ಥರ ಮಾಡಿದಾಗ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಸೈಟ್ ವಾಪಸ್ ಕೊಟ್ಟರೆ ತಪ್ಪು ಮಾಡಿದೆ ಅಂತ ಒಪ್ಕೊಂಡಂಗೆ ಆಯ್ತಲ್ಲ ಅಂತ ಅವರೇ ಅಂದಿದ್ರು. ಇವತ್ತು ಅವ್ರ ಮಾತಿಗೆ, ಹಿಂದೆ ಆಡಿದ ಮಾತಿಗೆ ಇವತ್ತು ಅವ್ರು ಬದ್ರಾಗಬೇಕಾಗತ್ತೆ. ಸರ್, ಈಗ ಅದೇ ಇಡಿ ಅವರು ಕೂಡ ಒಂದು FIR ಅಂತ ತನಿಖಾ ಸಂಸ್ಥೆಗಳು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು, ಏನು ತನಿಖೆ ಮಾಡಬೇಕು ಮಾಡ್ತೇವೆ, ಅದ್ರ ಬಗ್ಗೆ ಮಾತಾಡೋದು ಸಮಂಜಸ ಆಗೋದಿಲ್ಲ. ಆದರೆ ನೈತಿಕತೆ ದೃಷ್ಟಿಯಿಂದ ಇದು ಕುಮಾರಸ್ವಾಮಿ ಅವರನ್ನ ಸುಳ್ಳುಗಾರ ಅಂತಿದ್ರು, ಇವತ್ತು ಯಾರು ಸುಳ್ಳುಗಾರರು ಅಂತ ಗೊತ್ತಾಗುತ್ತೆ ಅಂತ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ಹೇಳಿದ್ರು. ಅವರಿಬ್ಬರು ದೊಡ್ಡವ್ರ ನಡಕ್ಕೆ ನಮ್ಮನ್ನೇ ಆಗ್ತಾ ಇರ್ತೀರಿ. ಅವ್ರು ಸುಳ್ಳು ಅಂತಾರ, ಅವ್ರಿಗೆ ಸುಳ್ಳು ಅಂತಾರ. ಅದಕ್ಕೆ ಒಟ್ಟಾಗಲೇ ನೋಡಿದ್ರೆ ರಾಜಕಾರಣದ ವ್ಯವಸ್ಥೆ ದ್ವೇಷದ ದಿಕ್ಕಿನ ಕಡೆ ಹೊಂಟೈತಿ. ಇದು ಸರಿಯಾದ ಬೆಳವಣಿಗೆ ಅಲ್ಲ. ರಾಜೀನಾಮೆ ಬಗ್ಗೆ ಏನು ಹೇಳ್ತೀರಾ ಸರ್? ರಾಜೀನಾಮೆ ಕೊಡಲೇಬೇಕು. ಸೈಟ್ ವಾಪಸ್ ಕೊಟ್ಟಾರ ಅಂತಂದ್ರೆ ಅದು ಎಲ್ಲೋ ಒಂದು ದೃಷ್ಟಿಯಿಂದ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಕ್ಸೆಪ್ಟ್ ಮಾಡ್ಕೊಂಡಂಗೆ ಆಯ್ತಲ್ಲ. ರಾಜೀನಾಮೆ ಕೊಡೋದು ಸೂಕ್ತ ಅನ್ನುವಂಥದ್ದು ನನ್ನ ಭಾವನೆ. ಕೊಡಬೇಕು. ನೆಕ್ಸ್ಟ್ ಪಾದಯಾತ್ರೆ ಸರ್, ಏನಾದರೂ ಬೇರೆ ವಾಲ್ಮೀಕಿ ರಾಜ್ಯಾಧ್ಯಕ್ಷರ ಜೊತೆ ಮಾತಾಡಬೇಕು ಸರ್ ಇವ್ರ ಬಗ್ಗೆ. ಸರ್, ಅದೇ ಅಸಮಾಧಾನ ಮಿತ್ರರು ಒಂದಕ್ಕೆ ಅಲ್ಲೆಲ್ಲ ಯಾವ್ದು ಅಸಮಾಧಾನ ಮಿತ್ರರು ಎತ್ತಾಳವರು ಒಂದು ಹೇಳಿಕೆ, ಬೇಡ್ರಪ್ಪ, ಕೈ ಬಿಡ್ತೀವಿ. ಬೇಡ ಸರ್ಕಾರವನ್ನು ಬಿಡಿಸಲಿಕ್ಕೆ 1000 ಕೋಟಿಯನ್ನ ಇಟ್ಟಿದೆ ಅಂತ. ಬೇಡ ಯಾಕೆ ಸರ್, ಏನು ಇದೆಯಾ? 1000 ಕೋಟಿ ಅಂದ್ರೆ ಎಷ್ಟಾಕತ್ತೋ ನನಗೆ ಗೊತ್ತಿಲ್ಲ. ಬೇಡ, ಸಾಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.